ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರ. ಪ್ರಪಂಚದಲ್ಲಿ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇದೆ, ಇರಬೇಕಾದ್ದೆ. ಆದರೆ ಅದನ್ನ ಹಂಚಿಕೊಳ್ಳಿಕ್ಕೆ, ಅದನ್ನ ಇನ್ನೊಬ್ಬರೊಂದಿಗೆ ನಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಾವು ಜೀವನದಲ್ಲಿ ಮುಂದೆ ಸಾಗ್ತಾ ಹೋಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನನಗೆ ಒದಗಿ ಬಂದಂತಹ, ನನ್ನ ನೋವುಗಳನ್ನು ತೊಡೆದು ಹಾಕ್ತಕ್ಕಂತಹ, ನನ್ನ ದೇಹ ಆರೋಗ್ಯದ ಬಗ್ಗೆ ಬೇಕಾದಂತಹ ಬರಹಗಳನ್ನುಳ್ಳ ಪುಸ್ತಕ ನನಗೆ ಒದಗಿ ಬಂದಿದೆ. ಆ ಪುಸ್ತಕದ ಬಗ್ಗೆ ಇವತ್ತು ನಿಮ್ಮೊಂದಿಗೆ ನನ್ನ ಭಾವನೆಗಳನ್ನ, ನನ್ನ ಅನುಭವಗಳನ್ನ, ನನ್ನ ನೋವಿನ ಶಮನಗಳನ್ನ ಪಡೆದುಕೊಂಡ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಮ್ಮ ಜೀವನ ಬಹು ಸಂಕೀರ್ಣ. ಒಂದಿಲ್ಲೊಂದು ಸಮಸ್ಯೆಗಳು ಜೀವನದಲ್ಲಿ ಇದ್ದಿದ್ದೆ. ಆದರೆ ಆರೋಗ್ಯದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ಇರಬೇಕು. ಆ ನಿಟ್ಟಿನಲ್ಲಿ ನಾನು ಪಡೆದುಕೊಂಡಂತಹ ಅನುಭವವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಬೆಳಕು ತೋರಿದ ಪುಸ್ತಕ ಧ್ಯಾನದಿಂದ ಸ್ವಾಸ್ಥ್ಯ. ನಿಮಗೆಲ್ಲ ಗೊತ್ತಿರ್ಬೋದು, ಓಶೋ ರಜನೀಶ್ ತುಂಬಾ ಶ್ರೀಮಂತ ಸನ್ಯಾಸಿ ಅನ್ನಿಸ್ಕೊಂಡವ, ತುಂಬಾ ಆಪಾದನೆಗಳನ್ನು ಹೊತ್ತಂತಹ, ಸೆಕ್ಸ್ ಗುರು ಎಂದು ಅಪಖ್ಯಾತಿಯನ್ನು ಹೊಂದಿದಂತಹ ಹಲವಾರು ಮಜಲುಗಳೊಂದಿಗೆ ಪುಸ್ತಕವನ್ನ ಅವರು ಬರೆದಿಲ್ಲ, ಆದರೆ ಅವರು ಹೇಳಿದ ಪ್ರಶ್ನೋತ್ತರಗಳನ್ನ ಬೇರೆಯವರು ದಾಖಲು ಮಾಡಿಕೊಂಡು ಪುಸ್ತಕವನ್ನ ಬರೆದಿದ್ದಾರೆ, ಅದನ್ನ ಪ್ರಕಾಶಗೊಳಿಸಿದ್ದಾರೆ. ಅದರೊಳಗೆ ಧ್ಯಾನದಿಂದ ಸ್ವಾಸ್ಥ್ಯ ಬಹಳ ಮುಖ್ಯವಾದ. ಏಕೆಂದ್ರೆ ಆ ಧ್ಯಾನದಿಂದ ಸ್ವಾಸ್ಥ್ಯದಲ್ಲಿ ನಿಮ್ಗೆ ಔಷಧಿಯ ಉಪಶಮನ ಹೇಳೋದೇ ಇಲ್ಲ. ಏನಿದ್ರು ನಿಮ್ಮ ದೇಹದ ಬಗ್ಗೆ, ನಿಮ್ಮ ಮನಸ್ಸಿನ ಬಗ್ಗೆ, ಮನಸ್ಸಿನ ಆಟದ ಬಗ್ಗೆ ನೀವು ಹೇಗೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ತುಂಬಾ ಆಸಕ್ತಿಕರವಾದಂತ ವಿಚಾರಗಳನ್ನ ಅದರೊಳಗೆ ಹೇಳಿದ್ದಾರೆ. ಆದರೆ ಅವರು ಹೇಳಿದ ತಕ್ಷಣ ಯಾವುದೂ ಆಗೋದಿಲ್ಲ. ಅದನ್ನ ಅನುಸರಿಸಬೇಕು, ಅನುಭವಿಸಬೇಕು, ಅದನ್ನ ಕರಗತ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾನಂತೂ ನನ್ನ ಅನುಭವದ ಪ್ರಕಾರ ಅದು ಹೆಚ್ಚು ಹೆಚ್ಚು ನಿಮ್ಮ ಅಭಿಲಾಷೆಯನ್ನ, ಆಸಕ್ತಿಯನ್ನ ಮತ್ತೆ ಪರಿಶ್ರಮವನ್ನ ಬೇಡುತ್ತೆ ಅಂತ ನಾನು ಭಾವಿಸ್ತೀನಿ. ನಾನಂತೂ ನೋಡಿ, ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ನನಗೊಂದು ದಿವಸ ಸೊಂಟದಿಂದ ಅಂಗಾಲಿನವರೆಗೆ ಒಂದು ಭಾಗದಲ್ಲಿ ತೀವ್ರ ನೋವು ಉಂಟಾಯಿತು. ಆ ಸಂದರ್ಭದಲ್ಲಿ ಎಷ್ಟೊಂದು ಔಷಧಿಯನ್ನ, ಗುಳಿಗೆಗಳನ್ನ ನುಂಗಿ ಡಾಕ್ಟರ್ ಸಲಹೆಗಳನ್ನು ಪಡೆದರೂ ಕೂಡ ನನಗದು ಉಪಶಮನ ಆಗಲಿಲ್ಲ. ಆದ್ರೆ ನನ್ನ ಸ್ನೇಹಿತನೊಬ್ಬನ ಒಂದು ಸಲಹೆ ಮೇರೆಗೆ ಇವರ ಪುಸ್ತಕಗಳನ್ನು ಓದುತ್ತಾ ಬಂದು ಕೊನೆಗೆ ಈ ಪುಸ್ತಕ ನನಗೆ ಸಿಕ್ತು. ಈ ಪುಸ್ತಕವನ್ನ ಓದುತ್ತಾ ಓದುತ್ತಾ ಹೋದೆ. ಆಗ ಮನಸ್ಸಿನಲ್ಲಿ ಗೊಂದಲಗಳೇನಾಗಲಿಲ್ಲ, ಆದರೆ ಅದನ್ನ ಅನುಸರಿಸುವ ಬಗ್ಗೆ ಗೊಂದಲ ಉಂಟಾಯಿತಾದರೂ ಕೂಡ ಅದನ್ನ ಅನುಸರಿಸಿದೆ. ನಾನು ನಿಧಾನವಾಗಿ ಅದನ್ನು ಉಪಶಮನಗೊಳಿಸಿದೆ. ಆ ನೋವುಗಳು ಇಂದಿಗೂ ನನಗೆ ಬಂದಿಲ್ಲ ಅಂದ್ರೆ ನನಗೆ ಅಚ್ಚರಿಯ ವಿಷಯ. ಈಗಲೂ ಕೂಡ ನನ್ನ ದೈನಂದಿನ ನಿತ್ಯದ ಬದುಕಿನಲ್ಲಿ ಆ ಪುಸ್ತಕವನ್ನ ನಾನು ಅನುಸರಿಸುತ್ತಿದ್ದೇನೆ, ನೋವಿನಿಂದ ಉಪಶಮನವನ್ನ ಪಡೆಯುತ್ತಿದ್ದೇನೆ. ಅಲ್ಲದೆ ನಾನು ಇವಾಗ ಇಲ್ಲಿ ಆ ಪುಸ್ತಕವನ್ನ ತಾವೆಲ್ಲ ಕೊಂಡ್ಕೊಳ್ಳಿ, ಓದಿ ಅಂತ ಪ್ರಚಾರಕ್ಕೇನು ಮಾಡುತ್ತಿಲ್ಲ. ನನ್ನ ಅನುಭವಗಳನ್ನ, ನನ್ನ ರೀತಿಯನ್ನ, ನನ್ನ ಜೀವನ ವಿಧಾನವನ್ನ ಅದರೊಳಗೆ ಅಳವಡಿಸಿಕೊಂಡಿದ್ದೇನೆ ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಮಲ್ಲಿ ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಆ ಪುಸ್ತಕದಲ್ಲಿ ಓಶೋರವರು ನಿಮ್ಮ ದೇಹವನ್ನ ಪ್ರೀತಿಸಿರಿ, ನಿಮ್ಮ ದೇಹದೊಂದಿಗೆ ನೀವು ಮಾತನಾಡಿರಿ,
ನಿಮ್ಮ ಸಮಸ್ಯೆಗಳನ್ನ, ಅಳಲುಗಳನ್ನ ನಿಮ್ಮ ದೇಹದೊಂದಿಗೆ ತೋಡಿಕೊಳ್ಳಿ. ಆಗ ನಿಮಗೆ ದೇಹ ಸ್ಪಂದಿಸುತ್ತದೆ. ಆ ದೇಹದ ಸ್ಪಂದನೆಯಿಂದ ನೀವು ಅದರೊಂದಿಗೆ ಮಾತನಾಡುವ ಸೇತುವೆಯನ್ನ ಏರ್ಪಡಿಸಿಕೊಳ್ಳಬಹುದು ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಯಾವುದಕ್ಕೂ ಕೂಡ ಅದನ್ನು ಓದಬೇಕು, ಅದನ್ನು ಅನುಭವಿಸಬೇಕು. ಆದ ನಂತರವೇ ನಿಮಗೆ ಅದರ ಅನುಭವ ವೇದ್ಯವಾಗುತ್ತದೆ. ಇಲ್ಲದೆ ಹೋದಲ್ಲಿ ಸಾಧ್ಯತೆ ಕಡಿಮೆ. ಏನೇ ಆಗಲಿ ನೀವು ಆ ಪುಸ್ತಕವನ್ನು ಓದಿ ಎರವಲನ್ನಾದರೂ ಪಡೆದು ಓದಿ ಎನ್ನುವುದು ನನ್ನ ಹಂಬಲ. ನಾನು ಹೇಳಿದ ಪುಸ್ತಕ ಇದೆ. ಆದರೆ ಅದರಲ್ಲಿ ನಾನು ನಿಮಗೊಂದು ಉದಾಹರಣೆಗೆ ಈ ಪುಸ್ತಕದ ಪುಟವನ್ನು ತೋರಿಸ್ತಾ ಇದ್ದೇನೆ. ಇದರಲ್ಲಿ ದೇಹ, ಮನಸ್ಸು ಮತ್ತು ಆರೋಗ್ಯದ ನಡುವಿನ ಸಂಬಂಧ ಅಂತ ಹೇಳಿ, ನಿಮಗೆ 70% ರೋಗಗಳು ನಿಮ್ಮ ಮನಸ್ಸಿನ ಮೂಲಕವೇ ಬರುತ್ತೆ. ನಿಮ್ಮ ಮನಸ್ಸಿನ ಸಮತೋಲನ ಇಲ್ಲದೆ ಇರುವಾಗ ಆ ಅನಾರೋಗ್ಯದ ಚಿಹ್ನೆ ನಿಮಗೆ ಕಾಣುತ್ತೆ. ಇದನ್ನ ನಿಮಗೆ ರೋಗ ಬರುವುದನ್ನ ಸಂಮೋಹನ ಚಿಕಿತ್ಸೆಗಳಿಂದ ನಿಮಗೆ ಲಭ್ಯ ಆಗುತ್ತೆ ಅಂತ ಓಶೋರವರು ಅದು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಹಲವಾರು ವಿಷಯಗಳು ಅಲ್ಲಿದೆ. ಸುಮಾರು 575 ಪುಟಗಳ ಈ ಬೃಹತ್ ಪುಸ್ತಕವನ್ನ ನೀವು ನಿಮ್ಮ ಮನೆಯಲ್ಲೇ ಇಟ್ಟುಕೊಂಡ್ರೆ, ಹಾಗಾಗಿ ಅದನ್ನ ತಿರುವು ಹಾಕಿ ಓದುತ್ತಾ ಇದ್ದರೆ, ಮನನ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಆ ಒಂದು ದಿವ್ಯ ಅನುಭವವನ್ನು ಪಡೆದುಕೊಳ್ಳೋಕೆ ತಾವು ಸಾಕಷ್ಟು ಪರಿಶ್ರಮ ಮಾಡಬೇಕು, ಮಾನಸಿಕವಾಗಿ ಸಿದ್ಧರಾಗಬೇಕು, ಅದನ್ನ ಅನುಸರಿಸಬೇಕು. ಆಗಲೇ ನಿಮ್ಮ ಉಪಶಮನಕ್ಕೆ, ಅಂದ್ರೆ ನಿಮ್ಮ ದೇಹದ ಉಪಶಮನಕ್ಕೆ ಒಂದು ದಾರಿ ಸಿಕ್ಕಂತಾಗ್ತದೆ. ಈ ನಿಟ್ಟಿನಲ್ಲಿ ನಿಮಗೆ ಆ ಪುಸ್ತಕಗಳ ಬಗ್ಗೆ ಮಾತ್ರ ಅಲ್ಲ, ನನಗೆ ಬೇರೆ ಬೇರೆ ಪುಸ್ತಕಗಳ ಬಗ್ಗೆಯೂ ಒಂದು ನನ್ನ ಅನುಭವವನ್ನು ಹೇಳ್ಕೊಡ್ಲಿಕ್ಕೆ ಮುಂದಿನ ವಿಡಿಯೋಗಳು ನನಗೆ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಅದರ ಬಗ್ಗೆ ತಾವು ನನಗೆ ಫೀಡ್ಬ್ಯಾಕ್ ಅನ್ನು ಕೊಟ್ರೆ ನನಗೆ ಇನ್ನೂ ಅನುಕೂಲ ಅಂತ ಹೇಳ್ತಾ, ಜೊತೆಗೆ ಸಂಗೀತ, ಹಳೆಯ ಸಂಗೀತಗಳನ್ನು ತಾವು ಕೇಳಿರ್ಬೋದು, ಆ ಸಂಗೀತದ ಬಗ್ಗೆ ವಿವರಣೆಗಳನ್ನು ಕೊಡ್ತಾ, ಉತ್ತಮವಾದ ಸಂಗೀತವನ್ನು ಹಾಡ್ತಕ್ಕಂಥ ಜನರಿಂದ, ಗಾಯಕರಿಂದ ಹಾಡಿಸಿ ತಮ್ಮ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ಈ ನಾಡಿನ ಹಲವಾರು ವಿಷಯಗಳನ್ನ ತಮ್ಮೊಂದಿಗೆ ಹರಡಿಕೊಳ್ಳಲು ನನಗೆ ತುಂಬಾ ಇಚ್ಛೆ ಇದೆ ಎಂದು ತಿಳಿಸಲು ನಾನು ಸಂತೋಷ ಪಡ್ತೇನೆ. ನಮಸ್ಕಾರ.